ಇರಾನ್ನಲ್ಲಿ 18ನೇ ದಿನ ಹಿಂಸಾತ್ಮಕ ಪ್ರತಿಭಟನೆ ಮುಂದುವರಿತಾ ಇದೆ. ಟ್ರಂಪ್ ಕುಮ್ಮಕ್ಕಿದೆ ಅಂತ ಸ್ಪೆಷಲ್ ಆಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಇರಾನ್ನಲ್ಲಿ ಆರ್ಥಿಕ ನೀತಿಗಳು ಹಾಗೇ ಇದೆ. ಜನಗಳಿಗೆ 2 ಹೊತ್ತಿನ ಊಟ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗಿದೆ. ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಖಮೇನಿ ಹೇಳ್ತಾ ಇದ್ದರೂ ಕೂಡ ದಂಗೆ ನಿಲ್ತಾ ಇಲ್ಲ. ದಂಗೆ ಹತ್ತಿಕ್ಕಬೇಕು ಅಂಥೇಳಿ ಸರ್ಕಾರ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಪ್ರತಿಭಟನಾಕಾರರನ್ನು ಸುಮ್ಮನಿರಿಸಬೇಕು ಅಂಥೇಳಿ ಮರಣದಂಡನೆ ಶಿಕ್ಷೆವರೆಗೂ ಇರಾನ್ ಹೋಗಿ ಆಗಿದೆ. ಎರ್ಫಾನ್ ಸೋಲ್ಟಾನಿ 26 ವರ್ಷ ಇವನನ್ನು ಪ್ರತಿಭಟನೆ ಮಾಡ್ದ ಅಂತ ಗಲ್ಲಿಗೇರಿಸುವಂಥ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಸಾವಿರಾರು ಜನ ಆಲ್ರೆಡಿ ಗಲ್ಲಿಗೇರಿಸಿ ಆಗಿದೆ, ಅವರು ಕೊಂದು ಹಾಕಿದ್ದಾರೆ ಕೂಡ. ಎರ್ಫಾನ್ ಸೋಲ್ಟಾನಿ ಪ್ರತಿಭಟನೆಗೆ ಇಳಿದಿದ್ದು ಸರ್ಕಾರದ ವಿರುದ್ಧವಾಗಿ. ಜನವರಿ 8 ಸೋಲ್ಟಾನಿ ಬಂಧನವಾಗುತ್ತೆ. ಜನವರಿ 11ಕ್ಕೆ ಶಿಕ್ಷೆ ಪ್ರಕಟವಾಗಿದೆ. 3 ದಿನಕ್ಕೆ ನೋಡ್ರಿ ತೀರ್ಮಾನ. 3 ದಿನಕ್ಕೆ 8ನೇ ತಾರೀಕು ಪ್ರತಿಭಟನೆ ಮಾಡಿದ್ದಾನೆ. 3 ದಿನಕ್ಕೆ ಅರೆಸ್ಟ್ ಮಾಡಿಬಿಟ್ಟು ಡಿಸೈಡು ಮಾಡಿಬಿಟ್ರು ಇವನಿಗೆ ಮರಣದಂಡನೆ ಕೊಟ್ಬಿಡ್ಬೇಕು ಅಂಥೇಳಿ. ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟಿದ್ದಾನೆ ಇವನು ಅಂಥೇಳಿ ಮರಣದಂಡನೆ ಆಗ್ತಾ ಇರೋದು. ಯಾವ ವಿಚಾರಣೆ ಕೂಡ ಆಗಿಲ್ಲ, ಶಿಕ್ಷೆ ಪ್ರಕಟವಾಗಿದೆ. ಸೋಲ್ಟಾನಿ ಕುಟುಂಬಕ್ಕೆ 10 ನಿಮಿಷಗಳ ಅಂತಿಮ ಭೇಟಿಗೆ ಮಾತ್ರ ಅವಕಾಶ ಕೊಟ್ಟಿರೋದು. ಇರಾನ್ ಸರ್ಕಾರದ ನಿರ್ಧಾರವನ್ನು ಖಂಡಿಸಿರೋದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರತಿಭಟನಾಕಾರನ ಗಲ್ಲಿಗೇರಿಸಿದ್ರೆ ಅಮೆರಿಕದಿಂದ ಕ್ರಮ ಆಗುತ್ತೆ ಅಂತ ಇರಾನ್ ವಿರುದ್ಧ ಬಲವಾದ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಟ್ರಂಪ್ ಒಂದು ಕಡೆ ಹೇಳಿರೋದು. ದಾಳಿ ಮಾಡಿದರೆ ಅಮೆರಿಕ ಗಡಿಯ ವಾಯುನೆಲೆ ಧ್ವಂಸ ಅಂಥೇಳಿ ಇರಾನ್ ಕೂಡ ಹೇಳಿದೆ. ಮರಣದಂಡನೆ ಇಷ್ಟೇ ಕಾರಣ. ಇರಾನ್ನ 31 ಪ್ರಾಂತ್ಯಗಳಲ್ಲಿ 600ಕ್ಕಿಂತ ಹೆಚ್ಚಿನ ಪ್ರತಿಭಟನೆಗಳು ನಡೆದಿವೆ. ಸರ್ಕಾರದ ವಿರುದ್ಧ ಯುದ್ಧಕ್ಕೆ ಪ್ರಚೋದನೆ ಕೊಟ್ಟಂಥ ಆರೋಪ ಇದೆ. ದಂಗೆ ಯುದ್ಧವನ್ನು ಪ್ರಚೋದನೆ ಮಾಡುವವರು ಯಾರೇ ಆಗಿದ್ದರೂ ತಪ್ಪಿತಸ್ಥರು ಅಂತ ಇರಾನ್ ಕನ್ಸಿಡರ್ ಮಾಡುತ್ತೆ. Ideally, you'd like to see it, but what we want to see is we don't want to see people killed, and we want to see a little bit of freedom for these people. These people have been living in hell for a long time. That used to be a hell of a country. I have friends that used to invest in Iran, and they did well with their investments. It was a great place. The people were great.